ನನಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಸೊ ಉಪ್ಪು ಖಾರ ಹುಳಿ ಸಕ್ಕತ್ತಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನ್ನಗೌಡ ಕನೋಕ್ಸ್ ಯೂಟ್ಯೂಬ್ ಚಾನಲ್. ಯಾರು ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಅಂತ ಅಂದರೆ ಕಡಲೆ ಬೀಜ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ, ಪೀನಟ್ ಮಸಾಲ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಾಗ ಪಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ಗೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿ, ಅಂದರೆ ಗೊತ್ತಲ್ಲ ಏನು ಫ್ರೈ ಮಾಡ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಕ್ಸ್ಬಿಟ್ಟ ಆನ್ ಮಾಡಿಟ್ಟಿದ್ದೀನಿ. ನಾವು ಇದನ್ನು ತಿನ್ನೋಕ್ಕೆ ಮಹಾಲಕ್ಷ್ಮಿ ಹೋಗ್ತಿದ್ವು, ಬಟ್ ಇವತ್ತು ಇಲ್ಲೇ ಮನೇಲೇ ಮಾಡ್ತಾ ಇದ್ದೀನಿ. ಇದು ನೀಟಾಗಿ ಇದಾಗಲಿ, ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಇವಾಗ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಸೌತೆಕಾಯಿ, ಒಂದು ಈರುಳ್ಳಿ ಸಾಕಿಷ್ಟು. ಫಸ್ಟು ಕ್ಯಾರೆಟ್ನ ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ. ಆಯ್ತಾಗ ತುಂಬಾ ಈಸಿ, ಆರಾಮಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ನೀಟಾಗಿ ಚೋಸ್ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ಇವಾಗ ತುರ್ಕೊಳಕ್ಕಾಗುತ್ತೆ, ಹುರ್ಕೋಬೋದು, ಇಲ್ಲ ಹೆಚ್ಕೋಬೇಕು. ಒಂದು ಕ್ಯಾರೆಟ್ನ ಕೈ ತಕ್ಕೊಂಬಿಡೋಣ. ಇದು ತೊಳ್ಕೊಂಡು ಸಿಗ್ತೀನಿ. ಅಯ್ಯೋ, ಸೌತೆಕಾಯಿ ಕಟ್ ಬೆಸ್ಟ್ ಆಗಿಂದ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ನ ತುರ್ಕೋಬೇಕು. ಈಗ ಕಟ್ ಮಾಡಿದ ವಿಡಿಯೋ ಮಾಡೋದಲ್ಲ ಹೋಗ್ತೀನಿ. ಚಿಕ್ಕದಾಗ ಬೇಡ ಅನ್ಸುತ್ತೆ, ಸ್ವಲ್ಪ ಮುಂದೆ ಬರ್ತಾ ಇದೆ. ಸರ್, ಒಂದು ಹಾಫ್ ನಿಂಬೆಹಣ್ಣು ಇಟ್ಕೊಳ್ಳಿ, ನಿಂಬೆಹಣ್ಣು ಬೇಕಾಗುತ್ತೆ. ಸಾಕು ಅನ್ಸುತ್ತೆ, ಸಾಕು. ಇಷ್ಟಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಕಡಲೆ ಬೀಜ ಕಲರ್ ಬಂದಿದೆ. ಸೊ ಇವಾಗ ಇದನ್ನು ಸಿಕ್ಕ ತಕ್ಕೊಂಡು ನೋಡಿ, ಅವಾಗ ಬಿಟ್ಕೊತೀವಿ.
ಇದೊಂದು ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಇದನ್ನು ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು. ಓಕೆ, ಒಂದು ಹಾಫ್ ನಿಂಬು ತೊಗೊಂಡಿದ್ದೀನಿ. ಇವಾಗ ಒಂದು 3 ಮೆಣಸಿನ್ಕಾಯಿ, 3 ನಂತ ಇದು ಒಂದು 2 ಮೆಣಸಿನ್ಕಾಯಿ ಅದನ್ನು ಅಷ್ಟೇ ನೀಟಾಗಿ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಕಡಲೆ ಬೀಜ ಟಪ್ ಟಪ್ ಅಂತ ಸೌಂಡ್ ಆಗಿದೆ. ಸೊ ನೋಡಿ ಎಷ್ಟು ಈರುಳ್ಳಿ ಆಮೇಲೆ ಕಟ್ ಮಾಡ್ಕೋತೀನಿ. ಆಮೇಲೆ ಕಟ್ ಮಾಡ್ಕೋತೀನಿ. ಇವಾಗಲೇ ಕಟ್ ಮಾಡ್ಕೊಂಡ್ರೆ ಕಣ್ಣೂರಿ ಬರುತ್ತೆ ಅಂತ ಅಷ್ಟೇ. ಚೆನ್ನಾಗಿದೆ, ಆಫ್ ಮಾಡಿ. ನೋಡಿ ಆಗಿದೆ. ಈಗ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಸಿಪ್ಪೆ ತಗೊಂಡಿದ್ದೀನಿ. ಸಿಪ್ಪೆ ತಗೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇದೇ ಪ್ಯಾನ್ಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಯಾರಂತಿ ಸತ್ತೋಗಿದ್ದಾಳ? ಖಾರ ಪುಡಿ ಹಾಕೋತಾ ಇದ್ದೀನಿ. ಖಾರ ಪುಡಿ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲೆ, ಘಾಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ನೋಡಿ ಸೌಂಡ್ ಕಮ್ಮಿ ಕೊಡ್ಕೊ, ಕಾಪಿರೈಟ್ ಬರುತ್ತೆ. ಇವಾಗ ಏನು ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಸಿಪ್ಪೆ ತಗೊಂಡು ಹಾಕೋಬೇಕು. ಮತ್ತೆ ಫ್ರೈಗಳನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇದು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಲೆಗ್ಗೆರೆ ಸೈಡು ಕೆಲಸ. ಈಗ ನೀಟಾಗಿ ಫ್ರೈ ಆಗ್ತೀನಿ. ನೋಡಿ ಕಾಣಿಸ್ತಿದ್ಯಾ? ಗಮ್ ಅಂತಿದ್ಯಾ? ಈಗ ಇದು ನೀಟಾಗಿ ಕುಕ್ ಆಗಲಿ. ಈಗ ನಾವೇನೇನು ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಈರುಳ್ಳಿ ತೊಳ್ಕೊಂಡು ಏನು ಮಾಡ್ಕೊ
ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ. ನೀವು ಬೇಕಾದ್ರೆ ಚಾಟ್ ಮಸಾಲೆ ಮತ್ತೆ ಪೆಪ್ಪರ್ ಪೌಡರ್ ಎಲ್ಲ ಹಾಕೋಬಹುದು. ಅಂದರೆ ಏನೂ ಹಾಕಿಲ್ಲ, ಸಿಂಪಲ್ ಆಗಿ ಮನೇಲಿ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ಸೊ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಚಾಪಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತಗೊಂಡು, ಸಾರಿ ಏನಿದು ಬೌಲೇ ತಗೊಳ್ಳೋಣ ಬನ್ನಿ. ಕಡಾಯಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೌಲ್ ತಗೊಂಡಿದ್ದೀನಿ. ಇಷ್ಟೊಂದು ಆಗಲ್ಲ ಬಟ್ ತಗೊಂಡಿದ್ದೀನಿ. ಸೊ ಇವಾಗ ಏನು ನಾವು ಇದನ್ನ ಫ್ರೈ ಮಾಡ್ಕೊಂಡಿದ್ವೋ ಅದನ್ನು ನೀಟಾಗಿ ಈರುಳ್ಳಿ ಹಾಕೋಣ, ಸೌತೆಕಾಯಿ, ಆನಿಯನ್, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ ಹಾಕೊಂಡು ಒಂದು ಸ್ವಲ್ಪ ಈ ಥರ ನೀಟಾಗಿ ಮಿಕ್ಸ್ ಕೊಡಿ. ಇವಾಗ ಸೀಡ್ಸ್ ತೆಗ್ಬಿಟ್ಟು ಇನ್ನೊಂದು ವಾಯ್ಸ್ ಬರ್ತಿದೆ, ಅದು ನಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ದಾರೆ. ಸೊ ಇವಾಗ ನಿಂಬುನ ಎಷ್ಟು ಈಸಿ ಅಂದರೆ ವಿತಿನ್ 5 seconds, ಸಾರಿ ಸೆಕೆಂಡ್ಸ್ ಅಲ್ಲ 5 minutes ಅಲ್ಲಿ ಮಾಡ್ಬೋದು ನೋಡಿ. ನೋಡಿದ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕ್ಯಾರೆಟ್ ಇದಕ್ಕೆ ಕೊತ್ತಂಬರಿ ಹಾಕ್ಬೋಣ ಸ್ವಲ್ಪ, ಔಟ್ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಪ್ಲೀಸ್ ಆರ್ಡರ್ ಬಿಡ, ಲಾಕ್ ಮಾಡ್ತೀನಿ. ಕೇಳಿಸ್ಕೊಂಬಿಟ್ಟು ಎಲ್ಲಿ ನಿಮ್ಗೆ ಚಾನ್ಸ್ ಕೊಡ್ತಾರಂತ ಭಯ. ಡೆಕೋರೇಷನ್ ಇದಷ್ಟೇ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸೊ ಇವಾಗ ನಾನು ಒಂದು ಸ್ಪೂನ್ ಟ್ರೈ ಮಾಡೋಣ ಅಂತ, ಹೇಗಿದೆ ಅಂತ ಟ್ರೈ ಮಾಡೋಣ ಬನ್ನಿ. ನನಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಸೊ ಉಪ್ಪು, ಖಾರ, ಹುಳಿ ಸಕ್ಕತ್ತಾಗಿದೆ. ಸೊ ಗೈಸ್, ನೀವು ಮನೇಲಿ ಈ ಥರ ಟ್ರೈ ಮಾಡ್ಕೊತೀನಿ. ಸುಮ್ಮನೆ ಆಚೆ ಹೋಗೋದು ಅದೆಲ್ಲ ತಪ್ಪು ಮೈಂಡ್ ಬಿಡಿಸ್ಬಿಟ್ಟು ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಈಸಿಯಾಗೂ ಇರುತ್ತೆ ರೆಸಿಪಿ, ಆರಾಮಾಗಿ ಮಾಡ್ಬೋದು. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕು, ಆರಾಮಾಗಿ ಎಲ್ಲ ಮಾಡ್ಕೋಬೋದು. ನೋಡಿ ಸೂಪರ್ ಆಗಿದೆ. ನೀವು ಟ್ರೈ ಮಾಡ್ಕೊತೀನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಸೊ ಗೈಸ್ ನೋಡಿದ್ರಲ್ಲ ಹೇಗೆ ಪೀನಟ್ ಮಸಾಲೆ ಮಾಡ್ಕೊಳ್ಳೋದು ಮನೇಲೆ ಅಂತ. ಸ್ನ್ಯಾಕ್ಸ್ ಟೈಮ್ಗೆ ಮತ್ತೆ ಯಾವಾಗ್ಲಾದ್ರೂ ಮಾಡ್ಕೊಂಡು ತಿನ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾಮ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇದೇ ರೀತಿ ನಿಮಗೆ ವಿಡಿಯೋ ಬೇಕಾದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನನ್ನ ವಿಡಿಯೋಸ್ ಹಾಕಿ ಬೇಗ ನೋಟಿಫಿಕೇಶನ್ ಬರುತ್ತೆ ನೋಡಿ. ಸೊ ಇದನ್ನ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.